ಈ ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ಹೇಳ್ಬಿಡ್ತೀನಿ ಕೇಳಿ. ಕಟಾವಾಗಿ ಬಂದಿರ್ತದೆ ಕಬ್ಬು ಹತ್ತತ್ರ ಒಂದು ವರ್ಷ 12 ತಿಂಗಳು 14 ತಿಂಗಳು 15 ತಿಂಗಳು ಆಗಿರ್ತವೆ. ಕೆಲವರು ಆಲೆ ಮನೆ ಕೊಟ್ಬಿಡ್ತಾರೆ. ಆಲೆ ಮನೆಯಲ್ಲಿ ರೇಟ್ ಹೆಂಗಿರುತ್ತೆ ಹಂಗೆ. ಇನ್ನು ಕೆಲವರು ಫ್ಯಾಕ್ಟ್ರಿಗಳಿಗೆ ಕಡಿಸ್ತಾರೆ. ಫ್ಯಾಕ್ಟ್ರಿಗೆ ಕಡಿಸ್ಬೇಕು ಅಂತಂದರೆ ಮೇಯ್ನು ಅಲ್ಲಿ ಫೀಲ್ಡ್ ಮ್ಯಾನ್ ಹೋಗಿ ಬಳ್ಳಾರಿ ಆಳುಗಳ ಕರ್ಕೊಬಂದು ಇಲ್ಲೆಲ್ಲರೂ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಇರತ್ತವು ಗುಡ್ಲನ್ನ ಹಾಕಿ ಅವ್ರನ್ನ ಅಲ್ಲಿ ಇರಿಸೋದು. ಆಮೇಲೆ ಫೀಲ್ಡ್ ಮ್ಯಾನು ಬಂದು ಕಬ್ಬಿನ ಗದ್ದೆ ನೋಡೋದು. ಫಸ್ಟ್ ಕಡಿಸೋದು ಅವರು ತೆನಗಬ್ಬು ಮಾತ್ರ ಫಸ್ಟ್ ಕಡಿಸೋದು. ಕೂಳೆ ಕಬ್ಬು ಆಮೇಲೆ ಕಡಿಸ್ತಾರೆ. ಯಾಕೆಂತಂದರೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಅವ್ರದೇ ಆದಂಥ ಒಂದು ರೂಲ್ಸ್ಗಳು ಏನೋ ಇರ್ತವೆ. ಸರಿ, ಅಷ್ಟು ಹೇಳಿದ್ಮೇಲೆ ಕಬ್ಬಿನ ಗದ್ದೆ ನೋಡಾದ್ಮೇಲೆ ಫೀಲ್ಡ್ ಮ್ಯಾನ್ ಬಂದು ಆಳುಗಳ ಕಬ್ಬಿನ ಗದ್ದೆಗೆ ಬಿಡ್ತಾನೆ. ಆಳುಗಳು ಕಡಿಯೋಕ್ಕೂ ಮುಂಚೆನೆ ಅವರು ಕೆಲವೊಂದು ಷರತ್ತುಗಳಿರ್ತವೆ. ಒಂದು ಕಂಪ್ನಿ ಕಡೆಯಿಂದ ಒಂದಿಷ್ಟು ಅಂತ ನಿಗದಿ ಮಾಡಿರ್ತದೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಕೊಡಬೇಕು ಅಂತ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಕೊಟ್ಟರೆ ಕಡಿತೀವಿ ಅನ್ಕೊಂಡು. ನಾವು ಊರು ಬಿಟ್ಟು ಊರಿಗೆ ಬಂದೀವಿ, ನಮಗೂ ಕಷ್ಟ ಅಂತ. ಕಷ್ಟ ಅವ್ರೊಬ್ಬರಿಗೆ ಇರಲ್ಲ, ರೈತರಿಗೂ ಇರ್ತದೆ. ಯಾಕೆಂದರೆ ಒಂದು ವರ್ಷ ಪೂರ್ತಿ ಅದಕ್ಕೆ ನೀರು ಉಪ್ಪು ಗೊಬ್ಬರ ಇದೆಲ್ಲ ಮಾಡಿ ಬೆಳೆದಿರ್ತಾರೆ. ಕಷ್ಟಪಟ್ಟು ರೈತರು ಸಹ ಬೆಳೆದಿರ್ತಾರೆ. ರೈತರು 4 ಕಾಸು ಸಂಪಾದನೆ ಮಾಡೋಕ್ಕೇ ಹೆಂಡತಿ ಮಕ್ಕಳು ಸಾಕನೆ ಅವರು ಕಷ್ಟಪಡೋಕ್ಕೋಸ್ಕರನೇ ಕಬ್ಬು ಬೆಳೆದಿರ್ತಾರೆ. ಅವ್ರು ಕೂತ್ಕೊಂಡು ಈಗ ಒಂದು ಕಂಪ್ನಿ ಕಡೆಯಿಂದ 425 ಅಂತ ಏನೋ ಕೇಳ್ಪಟ್ಟೆ. 25 ಇದ್ರೆ ಇವರು 20 ರೂಪಾಯಿ ಕೊಡಬೇಕು. ಸ್ಟಾರ್ಟಿಂಗು 20 ಕೊಡಬೇಕು. ಅಲ್ಲಿಗೆ 45 ಆಯಿತು. 445 ಆಗುತ್ತೆ. 445 ಸರಿ ಆಯಿತು. ಕಡಿದ್ರೆ ಅದ ನೆಕ್ಸ್ಟ್ ಗದ್ದೆಗೆ ಹೋಯ್ತಾರೆ. ನೆಕ್ಸ್ಟ್ ಗದ್ದೆಗೆ ಹೋದಾಗ ಏನೋ 445 ಇರ್ತದೆ. ಅದನ್ನು ಅಲ್ಲೊಂದು 20 ರೂಪಾಯಿ ಜಾಸ್ತಿ ಮಾಡ್ತಾರೆ. 65 ಹಿಂಗೆ 75 100 500 ಕೊನೆಗೆ 500 ಮಾಡ್ಕೋತಾರೆ. 500 ಈಗ ನನಗೆ 450 ಇತ್ತು ಬೇರೆಯವ್ರ ಗದ್ದೆಗೆ. ನಾನು 50 ರೂಪಾಯಿ ಜಾಸ್ತಿ ಕೊಟ್ಟೆ. ಯಾಕೆ ಕೊಟ್ಟೆ ಅಂತಂದರೆ ಇದು ಕೂಳೆ ಕಬ್ಬು ಎಲ್ಲ ಹಂಬೆಲ್ಲ ಹಬ್ಕೊಬಿಟ್ಟಿತ್ತು ಸಿಕ್ಕಾಬಿಟ್ಟೆ. ಅದಕ್ಕೋಸ್ಕರ ನಾನು ಒಂದೇ ಸಲ 50 ರೂಪಾಯಿ ಜಾಸ್ತಿ ಮಾಡಿದೆ. ಅದು ಹೆಂಗೆ, ಕಡಿಯೋಕ್ಕೂ ಮುಂಚೆನೆ 10 kg ಕೋಳಿ ಬೇಕು ಅಂತಾರೆ. ಅದು 1 ಎಕರೆನೇ ಇರಲಿ ಅರ್ಧ ಎಕರೆನೇ ಇರಲಿ 10 kg ಕೋಳಿ ಬೇಕು ಅಂತಾರೆ. ಆಯಿತು 10 kg ಕೊಡಮ್ಮ. ನೀಟಾಗಿ ಕಬ್ಬು ಕಡ್ದಾರ ಸುಮಾರು ಒಂದೊಂದು ಗದ್ದೆಗೆ ಒಂದೊಂದು ಗಾಡಿ ಆಯ್ತವೆ ಕಬ್ಬು. ಚೆನ್ನಾಗಿರೋ ಕಬ್ಬೆ ಬಿಟ್ಬಿಟ್ಟಿರೋದು. ಮೊದಲೆಲ್ಲ ಒಂದು ಕುಡ್ಲು ಥರ ಇತ್ತದು. ಸತ್ಯ ಗೋರ್ಕನ್ ಕಡಿತಿದ್ರು. ಈಗ ಹಂಗಿಲ್ಲ. ಅದು ಯಾವುದೋ ಬೇರೆ ಥರ ಒಂಥರ ಮಚ್ಚಿದಂಗವೆ. ಅದರಲ್ಲಿ ಸತ್ಯ ಗೋರಕ್ಕೆ ಹಾಕಿಲ್ಲ. ಕಬ್ಬು ಎಲ್ಲಿಗೆ ಮನಗಿರ್ತದೆ ಅಲ್ಲಿಗೆ ಕಡ್ಕೊ ಹೋಯ್ತಾರೆ. ಕೆಲವಂಥವು ಚೆನ್ನಾಗಿ ಕಡಿತಾರೆ, ಕೆಲವಂಥವು ಕಬ್ಬು ಹಂಗೆ ಇರ್ತವೆ. ಆ ಥರ ಕಡಿತಾರೆ. ನಾವು ಎಷ್ಟೇ ಹೇಳಿದ್ರು ಅಷ್ಟೇ. ಒಟ್ಟಿನಲ್ಲಿ ಅವ್ರಿಗೆ ಇನ್ನು ಮಾಮೂಲಿ ಕಾಫಿ ಟೀ ಆಗಲಿ ಮತ್ತು ಇನ್ನು ಲಾರಿ ಅವ್ರದ್ದೇ ಒಂದು ಟ್ಯಾಕ್ಟ್ರುಗಳು ತಂದಿರ್ತಾರೆ. ಇಲ್ಲ ಲಾರಿ ಲೋಡ್ ಮಾಡೋದೆಲ್ಲ ಅವರೇ. ಲೋಡ್ ಮಾಡಿದಾಗ ಅವ್ರಿಗೆ ಬ್ಯಾಟ ಕೊಡಬೇಕು 500 ರೂಪಾಯಿ. ನಾನು 50 ರೂಪಾಯಿ ಜಾಸ್ತಿ ಕೊಟ್ಟದ್ದು ಅದೇ. ಆ ಥರ ಎಲ್ಲ ಹಂಬೆಲ್ಲ ಬೆಳ್ಕೊಂಡಿತ್ತು ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಕೊಡಬೇಕಾದ್ರೆ ಹಿಂಗೇನು 50 ರೂಪಾಯಿ ಒಂದೇ ಸಲ ಜಾಸ್ತಿ ಮಾಡೀನಿ, ನಾನು ಕೋಳಿ ಕಾಸೆಲ್ಲ ಕೊಡಲ್ಲ ಅಂತ. ಹಂಗೂ ಬಿಡಲಿಲ್ಲ. 1000 ರೂಪಾಯಿ ಕೊಡು ಅಂತಂದರು. ಕೊನೆಗೆ ನಾನು 600 ರೂಪಾಯಿ ಕೊಟ್ಟದ್ದು. ಈಗ ನಂದು 500 ಆಯ್ತಲ್ವಾ. ನೆಕ್ಸ್ಟ್ ಗದ್ದೆಗೆ ಹೋದ್ರು 520. ಈ ನೆಕ್ಸ್ಟ್ ಗದ್ದೆಗೆ ಹೋಯ್ತಾರೆ 540. ಹಿಂಗೆ ಮಾಡ್ಕೊಂಡು ಕೊನೆಗೆ ಎಲ್ಲಿಗೆ ಹೋಯ್ತಾರೆ ಅಂತಂದರೆ ಸುಮಾರು ಅದು ಹತ್ತತ್ರ ಒಂದು 700 800 1000 ರೀಚ್ ಆಗೇ ಹೋಯ್ತಾರೆ. ಹಂಗೆ ಹೆಚ್ಚು ಮಾಡ್ಕೊಂಡು ಆ ಥರ ಆದಾಗ ಏನಾಯ್ತದೆ ಅಂತಂದರೆ ರೈತರಿಗೆ ಯಾವುದೇ ಥರ ಲಾಭ ಸಿಗಲ್ಲ. ಏಕೆಂತಂದರೆ ಒಂದು ಈಗ 500 ಟ್ರಾನ್ಸ್ಪೋರ್ಟ್ ಚಾರ್ಜು ಒಂದು 250 750 ಇನ್ನು ಬ್ಯಾಟ, ಇನ್ನು ಅವ್ರಿಗೆ ಕೋಳಿ ಕಾಸು ಕೊಡೋದು, ಮತ್ತು ಎತ್ತುಗಡಿಯವ್ರಿಗೆ ಅವ್ರಿಗೆ 280 300 ಹಾಕಳಿ. ಮಾಮೂಲಿ 2 ಟೈಮ್ ಊಟ ಕೊಡಬೇಕು, ಕಾಫಿ ಟೀ ಕೊಡಬೇಕು. 280 ಅಂದರೆ 300 ಹತ್ರ ಬೀಳ್ತದೆ. ಇಷ್ಟೆಲ್ಲ ಕಳ್ಕೊಂಡು ರೈತಂಗೆ ಉಳಿಯೋದೆಷ್ಟು? ಸ್ಟಾರ್ಟಿಂಗು ಒಂದು 2000 ಚಿಲ್ಲರೆ ಉಳಿತದೆ. 200 2000 ಹಿಂಗೆ ಉಳಿತದೆ. ಆಮೇಲೆ ಕಡ್ಗೂಲಿ ಜಾಸ್ತಿ ಆಯ್ತಾ ಏನಾಗುತ್ತೆ ಅಂತಂದರೆ 1800 1700 ಈ ಥರ ಲಾಭ ಸಿಗುತ್ತೆ ಅಷ್ಟೇ. ಅತಿ ಹೆಚ್ಚಾಗಿ ಲಾಭ ಸಿಗಲ್ಲ. ತೆನಗಬ್ಬಲ್ಲಿ ಸಖತ್ತಾಗಿ ಇಳುವರಿ ಬರುತ್ತೆ. ಒಂದು 2 ಎಕರೆ 3 ಎಕರೆ ಇದ್ರೆ ಸಾಕು. ಕಬ್ಬು ಸಖತ್ತಾಗಿದ್ರೆ ಒಳ್ಳೆ ಟನೇಜ್ ಬರುತ್ತೆ, ಒಳ್ಳೆ ದುಡ್ಡು ಆಯ್ತದೆ. ಒಂದಿಷ್ಟು ಖರ್ಚು ಏನು ಮಾಡಿರ್ತೀವೋ ಅದು ಕಳೆದು ಒಳ್ಳೆ ಲಾಭ ಸಿಗ್ತದೆ. ಕೂಳೆ ಕಬ್ಬು ಜಾಸ್ತಿ ಇಳುವರಿ ಬರಲ್ಲ, ಅದರಿಂದ ಜಾಸ್ತಿ ಲಾಭ ಸಿಗಲ್ಲ. ಆಮೇಲೆ ಫಸ್ಟೆಲ್ಲ ಪೇಮೆಂಟು ಸ್ವಲ್ಪ ಲೇಟಾಗಿ ಬರ್ತಿತ್ತು. ಈಗೇನಿಲ್ಲ, ಒಂದು ವಾರದ ಒಳಗಡೆನೇ ಪೇಮೆಂಟ್ ಆಗೋಗುತ್ತೆ. 4 ದಿನಕ್ಕೆ ಕೆಲವೊಂದು ಸಲ ಆಗೋಗುತ್ತೆ. ಪೇಮೆಂಟ್ ಎಲ್ಲ ನೀಟಾಗಿ ಪೇಮೆಂಟ್ ಆಗುತ್ತೆ. ನಾವು ಪಾಂಡುಪುರ ಫ್ಯಾಕ್ಟ್ರಿಗೆ ಹೊಡೆದಿದ್ದು ಮಾತ್ರ ಪೇಮೆಂಟ್ ಬಗ್ಗೆ ಏನು ಮೋಸ ಇಲ್ಲ ಯಾವುದೇ ಥರ. ಆದರೆ ಮತ್ತೆ ಈಗ ಒಂದು ಆಳುಗಳು ಸಿಗಲ್ಲ, ಕಷ್ಟ. ಆಳುಗಳು ಸಿಗಲ್ಲ ಅಂತಂದ್ರೂ ತರಗು ಚೆನ್ನಾಗಿ ಬೆಂದಿರಲ್ಲ ಅಂತಂದ್ರು ತಿರ್ಗಾ ತರಗೆಲ್ಲ ಬೆಳೆದು ತರಗ ಬೇಯಿಸಿ ಈ ಸತ್ಕಬ್ಬು ಇಡೀ ಗದ್ದೆ ಎಲ್ಲನೇ ಸತ್ಕಬ್ಬಾದಿ ಆಳು ಸಿಗ್ನಿಲ್ಲ ಅಂತಂದರೆ ಎಲ್ಲ ಗದ್ದೆರೆ ಕಷ್ಟಪಡಬೇಕು. ಆಳಿದ್ರೆ ಆಳು ಕೈಲಿ ಮಾಡಿಸ್ಬೋದು. ತಿರ್ಗಾ ಎಡೆ ಕೊರೆಸಿ ಇದಕ್ಕೆ ಉಪ್ಪು ಹಾಕಿ ದೊಡ್ಡ ಮುರಿವರೆಗೂ ತಿರ್ಗಾ ನ್ಯಾಟ್ರಲ್ ಪೈಪ್ ಎಲ್ಲ ತಂದುಬಿಟ್ಟು ಖರ್ಚು ಹಂಗೆ ಇರ್ತವೆ. ಈ ಭೂಮಿಲಿ ಸಂಪಾದನೆ ಮಾಡೋದು ಇನ್ನೊಂದು ಇದರಲ್ಲೇನೋ ಒಂದು 50,000 ಆಯಿತು ಅಂದ್ಕೊಳ್ಳಿ, ಇನ್ನೊಂದು ಬೆಳೆಗೆ ಹಾಕಬೇಕು. ಅದರಲ್ಲಿಯೇ ಆದರೂ ಆಗುತ್ತೆ, ಹೋದ್ರೂ ಹೋಗುತ್ತೆ. ರೈತನ ಜೀವನ ಈ ಥರ. ನಾವು ಇಷ್ಟೇ ಮಾಡ್ತೀನಿ, ಇಷ್ಟು ಲಕ್ಷನೇ ಮಾಡ್ತೀನಿ ಅಂತ ಟಾರ್ಗೆಟ್ ಇಟ್ಕೊಂಡು ಮಾಡೋಕ್ಕಾಗಲ್ಲ.
ಸಿಕ್ಕಿದ್ರು ಸಿಗ್ಬೋದು, ಆದಾಯ ಲಾಸ್ ಆದರೂ ಆಗ್ಬೋದು. ಎಷ್ಟೋ ಜನ ಲಾಸ್ ಆಗಿಯೂ ಸಿಟಿ ಕಡೆ ಹೊಂಟಾಗವ್ರೆ. ಇನ್ನು ಕೆಲವರು ಇಟ್ಟು ಬಟ್ಟೆಗೆ ನ್ಯಾರ ಅನ್ನೋ ಥರ ದುಡ್ಕೊಂಡು ತಿಂತಾವ್ರೆ. ಇನ್ನೇನು ಮಾಡೋಕ್ಕಾಯ್ಕಿಲ್ವಲ್ಲ. ಈ ವ್ಯವಸಾಯ ಬಿಟ್ರೆ ಇನ್ನೇನೋ ವಿದ್ಯೆಗಳು ನಮ್ಗೆ ಕಲ್ತಿರಲ್ಲ. ಆ ಥರದಿಂದ ವ್ಯವಸಾಯ ನಂಬ್ಕೊಂಡೇ ಇರೋದು. ನಾವು ಇಟ್ಟು ಬಟ್ಟೆಗೇನೋ ನ್ಯಾರ ಈ ಗದ್ದೆ ನಂಬ್ಕೊಂಡೇನೆ. ಲಾಭ ಮಾಡೋಕ್ಕಾಗದೇ ಇದ್ರು, ಶ್ರೀಮಂತರಾಗಕ್ಕಾಗದೇ ಇದ್ರು ಇಟ್ಟು ಬಟ್ಟೆಗೆ ನ್ಯಾರ. ನಮ್ಮ ಕಬ್ಬಲ್ಲಿ ಸುಮಾರು 1,28,000 ದುಡ್ಡು ಅಕೌಂಟಿಗೆ ಬಂತು. ಅದರಲ್ಲಿ ಆಳಿಗೆ ನಿಗದಿ ಮಾಡಿರ್ತಾರಲ್ಲ, ಅದು ಕಟ್ಟಾಗಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಟ್ಟಾಗಿ ಅಷ್ಟು ನಮಗೆ ಬಂದದ್ದು. ಅದರಲ್ಲಿ ನಾವು ಎತ್ತುಗಾಡಿ ಏರಿರ್ತಾರಲ್ಲ ಅವ್ರಿಗೆ 14,000 ಚಿಲ್ಲರೆ ಕೊಟ್ಟದ್ದು. ಇನ್ನು ಎಕ್ಸ್ಟ್ರಾ ಇವ್ರಿಗೆ ನಾವು ಗದ್ದೆ ಹತ್ರ ಮಾತಾಡ್ಕೊಂಡಿರ್ತೀವಲ್ಲ ಅದು ಕೊಟ್ಟದ್ದು. ಇನ್ನು ಕೋಳಿ ಕಾಸು, ಕಾಫಿ ಟೀ ಮತ್ತು ಬ್ಯಾಟ ಗೀಟ ಅಂದ್ಕೊಂಡು ಎಲ್ಲ ಕಳೆದು ಒಂದು ಅಷ್ಟು ಉಳ್ಕತ್ತು. ಅದರಲ್ಲಿ ನಮ್ಮದು ಮೋಟ್ರು ಕುಳಿ ಹೊಡಿಕೆ ಬಿದೋಗಿ ಬರೀ ಪಂಪ್ ಮಾತ್ರ ಇತ್ತು. ಪಂಪ್ ರೆಡಿ ಮಾಡಿಸಿ ಹೊಸ ಮೋಟ್ರ್ ತಂದ್ಬಿಟ್ಟು ಒಂದು 30,000 ಖರ್ಚಾಗಿತ್ತು. ಇನ್ನು ವ್ಯವಸಾಯಕ್ಕೆ ಒಂದು 15,000 ಖರ್ಚಾಗಿತ್ತು. ಈಗ ಒಂದು ವ್ಯವಸಾಯಕ್ಕೆ 15,000 ಬೇಕು. ನನಗೆ ದಿನಕ್ಕೆ ಕೂಲಿ ಲೆಕ್ಕ ಹಾಕಿದ್ರೆ ಬರೀ 100 ರೂಪಾಯಿ ಲೆಕ್ಕ ಹಾಕಂದ್ರೆ ಅದೊಂದು 30,000. ಎಲ್ಲ ಕಳೆದು ಒಂದು 13,000 ಲೆಕ್ಕ ಸಿಕ್ಕಿದ್ದು. ಅಂದರೆ ಅಲ್ಲಿ ಲಾಭ ಅಂತಂದರೆ ನಂದೇನೋ ಒಂದು 36,000, ಮತ್ತು ಬೋರ್ ಮೋಟ್ರ್ ಸುಟ್ಟೋಗ್ಲಿಲ್ಲ ಅಂದರೆ ಅದೊಂದು 30,000 ಉಳಿಯೋದು, 60,000 ಲಾಭ ಸಿಗೋದು. ಅದು ಬಿಟ್ಟರು ಒಂದು 13,000 ಅಂತಂದ್ರೆ 60, ಒಂದು 10, 70-80,000 ಆಗೋದು. ಆ ಥರ ಆದಾಗ ಹೆಚ್ಚು ಕಮ್ಮಿ ಆದಾಗ ಇನ್ನೇನು ಈಗ ಪಂಪ್ಸೆಟ್ ರೆಡಿ ಮಾಡಿಸ್ಲೇಬೇಕು. ಪಂಪ್ಸೆಟ್ ಇಲ್ಲ ಅಂತಂದರೆ ನೀರೇ ಹೊಡಿಯೋಕ್ಕಾಗಲ್ವಲ್ಲ. ಅದೇ ಅಲ್ಲಿದ್ದು ಅಲ್ಲಿಗೆ ರೈತ ಸಂಪಾದನೆ ಮಾಡೋದು ಅಲ್ಲಿದ್ದು ಅಲ್ಲಿಗೆ ಅನ್ನೋ ಥರ ಇದು ಲೆಕ್ಕಾಚಾರ ನಾನು ಹೇಳಿದ್ದು. ಈಗ 1 ಎಕರೆ ಕಬ್ಬ ನೀಟಾಗಿ ತಿರ್ಗಾ ಬೆಳಿತೀನಿ ಅಂತಂದರೆ ಒಂದು 4 ಟ್ರಾಕ್ಟರ್ ಗೊಬ್ಬರ ಹೊಡಿಸ್ತೀನಿ ಅಂತಂದ್ರೆ ಸುಮಾರು ಅದಕ್ಕೆ ಬೇಕು ಒಂದು 5, 10, 15,000 ಬೇಕು. ಒಂದು 15,000 ಬೇಕು. ಒಂದು ಟ್ರಾಕ್ಟ್ರಿಗೆ 4,000 ರೂಪಾಯಿ ಅಂತ ಲೆಕ್ಕ ಹಾಕಂದ್ರೂ 15,000ಕ್ಕೂ ಜಾಸ್ತಿನೇ ಆಯ್ತದೆ. ಇನ್ನು ಬಾಡಿಗೆ ಗೀಡಿಗೆ ಅಂಡಕ್ಕೆ ಆಳುಗಳು, ಇನ್ನು ತಿರ್ಗಾ ಎಲ್ಲ ಎಡೆ ಕೊರಿಸಿ ದೊಡ್ಡ ಮುರಿ ಹೊಡಿಸೋದಕ್ಕೆ ಮತ್ತು ಉಪ್ಪಿಗೆ ಎಲ್ಲ. ನಾವು ಏನೇ 1 ರೂಪಾಯಿ ಹಾಕಿದ್ರು 1,000 ರೂಪಾಯಿ ಬರ್ಬೋದು. ಹಾಕಿರೋ 1 ರೂಪಾಯಿಗೆ ನಯಾ ಪೈಸೆನೂ ಬರ್ದೇ ಇರ್ಬೋದು.